ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಹುಶಃ ಆಕೆಗೆ ನೆನಪು ಮರುಕಳಿಸ್ತಾ ಇದೆ ಅಂತ ಅನಿಸುತ್ತೆ. ತನ್ನವ್ರು ಯಾರು, ಅವ್ರು ಹೇಗಿದ್ರು ಅನ್ನೋದೆಲ್ಲ ನೆನಪಿಗೆ ಬರ್ತಾ ಇರಬೇಕು. ಆದರೆ ಪ್ರಾಬ್ಲಮ್ ಏನು ಅಂದರೆ ಆಕೆಗೆ ಹೇಳೋದಕ್ಕೆ ಬರ್ತಾ ಇಲ್ಲ. ಇರ್ಬೋದು. ನೆನಪಿನ ಶಕ್ತಿ ಹೋಗೋದು ಅಂದರೆ ಸಂಪೂರ್ಣವಾಗಿ ಹೋಗೋದು ಅಂತಲ್ಲ. ಕೆಲವೊಂದು ಘಟನೆಗಳು, ಕೆಲವೊಂದು ಮುಖಗಳು ನೆನಪಿರುತ್ತೆ. ಕೆಲವೊಮ್ಮೆ ಬೇಕು ಅಂದಾಗ ನೆನಪಾಗಲ್ಲ, ಆಗಾಗ ನೆನಪಾಗಿ ಕಾಡ್ತಾ ಇರುತ್ತೆ. ಈ ರೀತಿ ಅನುಭವಗಳನ್ನು ನಾನು ಸಾಕಷ್ಟು ಓದಿದ್ದೀನಿ. ಹೇಗೋ ಆಕೆಗೆ ನೆನಪಿನ ಶಕ್ತಿ ವಾಪಸ್ ಬಂದು ಆದಷ್ಟು ಬೇಗ ಅವರು ಕಡೆಯವರು ಯಾರು ಅಂತ ತಿಳಿಸ್ಲಿ. ರೈಲ್ವೆ ಬ್ರಿಡ್ಜ್ ಪಕ್ಕ ಇರೋ ಜಾಗನ ದತ್ತು ತಗೊಂಡು ಇಂಪ್ರೂವ್ ಮಾಡಬೇಕು ಅಂದ್ಕೊಂಡಿದ್ದೀವಪ್ಪ. ಅದು ನಿಜವಾಗ್ಲೂ ಒಳ್ಳೆ ಕೆಲಸನೇ. ಅಲ್ಲಿರೋ ಮಕ್ಕಳಿಗೆ ವಿದ್ಯೆ ಸಿಗಬೇಕು, ಒಳ್ಳೆ ಆರೋಗ್ಯ ಸಿಗಬೇಕು. ಈಗ ಅವರೆಲ್ಲರೂ ಇದ್ದೂ ಇಲ್ಲದ ಹಾಗೆ ಬದುಕ್ತಾ ಇದ್ದಾರೆ. ಹೌದು ಅಮ್ಮ, ಅವರೆಲ್ಲರೂ ನಮ್ಮ ಸಿಸ್ಟಮಲ್ಲಿ ನೆನಪಾಗೋದು ಎಲೆಕ್ಷನ್ ಬಂದಾಗ ಮಾತ್ರ. ಆ ರಾಜಕಾರಣಿಗಳಿಗೆ ಎಲೆಕ್ಷನ್ ಬಂದಾಗ ಆ ಏರಿಯಾ ಸ್ವರ್ಗದ ಹಾಗೆ ಕಾಣುತ್ತೆ, ಎಲೆಕ್ಷನ್ ಮುಗಿದ್ಮೇಲೆ ಸ್ಲಮ್ ಹಾಗೆ ಕಾಣುತ್ತೆ. ನಿಜವಾಗ್ಲೂ ನಿಮ್ಮ ನಿರ್ಧಾರ ಸರಿಯಾಗೇ ಇದೆ. ಇನಾಗ್ರೇಷನ್ ಮಾಡುವಾಗ ಸ್ವೀಟ್ ಕೊಟ್ಟು ಊಟ ಹಾಕಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಈ ರೀತಿ 4 ಜನಕ್ಕೆ ಒಳ್ಳೆಯದಾಗೋ ಕೆಲಸ ಮಾಡಿದ್ರೆ ಖಂಡಿತ ಅವರ ಆಶೀರ್ವಾದ ನಮ್ಮ ಕಂಪನಿ ಮೇಲಿರುತ್ತೆ. ನಮಗೂ ಒಳ್ಳೆ ಕೆಲಸ ಮಾಡಿರೋ ತೃಪ್ತಿ ಇರುತ್ತೆ. ಹಾಗಾದರೆ ಆ ಏರಿಯಾ ದತ್ತು ತಗೊಳ್ಳೋದಕ್ಕೆ ಎಲ್ಲ ಸಿದ್ಧತೆಗಳಾಗಿದೆಯಾ? ಎಲ್ಲ ವ್ಯವಸ್ಥೆಗಳಾಗಿದೆ ಅಮ್ಮ. ಲೀಗಲ್ ಆಗಿ ದತ್ತು ತಗೊಳ್ಳೋ ಪ್ರಾಸೆಸ್ ಆಗಬೇಕು. ಆ ಪೇಪರ್ಗಳೆಲ್ಲ ರೆಡಿ ಮಾಡೋಕ್ಕೆ ಹೇಳಿದ್ದೀನಿ. ನೋಡಿದ್ರ ಮಾಧವರೇ, ಮಕ್ಕಳು ಎಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಕಂಪನಿನೂ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆ ಈ ರೀತಿ ಒಳ್ಳೆ ಯೋಜನೆಗಳನ್ನ ಮನಸ್ಸಲ್ಲೂ ಇಟ್ಕೊಂಡಿದ್ದಾರೆ. ಅಮ್ಮ, ಇವ್ರ ಮನಸ್ಸಲ್ಲಿರೋ ಯೋಚನೆಗಳು 1-2 ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರ. ಆಶ್ಚರ್ಯಗಳ ಅಂಥ ಯೋಚನೆಗಳು ಏನು ಪೂರ್ಣಿ? ಇವ್ರಿಗೆ ಭವಿಷ್ಯದ ಬಗ್ಗೆ ತುಂಬಾ ದೂರಾಲೋಚನೆ ಇದೆ. ಈಗಲೇ ಮಗಳ ಎಜುಕೇಶನ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಈಗಿನ ವ್ಯವಸ್ಥೆ ಅದೇ ರೀತಿ ತಾನೇ ಆಗಿದೆ. ಮಕ್ಕಳು ಹುಟ್ಟೋಕ್ಕೂ ಮುಂಚೆನೇ ಅಡ್ಮಿಷನ್ ಮಾಡಿಸ್ಬೇಕಲ್ಲ. ಬರೀ ಎಜುಕೇಶನ್ ಬಗ್ಗೆ ಯೋಚನೆ ಮಾಡಿದ್ರೆ ಓಕೆ, ಆದ್ರೆ ಇವರು ಅದಕ್ಕೂ ಮೀರಿ ಮಗಳು ಮದುವೆ ಹೇಗ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಹೌದೇನ್ರೋ? ಏನ್ರೋ ನಿಮ್ಮ ಕತೆ? ಯಾಕೆ ಯೋಚನೆ ಮಾಡಬಾರ್ದು? ಅವಳ ಜೀವನದ ಬಗ್ಗೆ ಪ್ರತಿಯೊಂದನ್ನು ಈಗಲೇ ಯೋಚನೆ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೇದಲ್ವ? ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಯಾರಿಗೆ ಗೊತ್ತು. ಪ್ರಪಂಚನೇ ಎರಿಯದೇ ಇರೋ ಮುಗ್ಧ ಜೀವಕ್ಕೆ ಪ್ರಾಣ ಕಂಟಕ ಎದುರಾಗುತ್ತೆ. ಅಮ್ಮ, ಏನಾಯ್ತು? ಏನಿಲ್ಲ ಬಿಡು. ತುಳಸಿಯವರು ಏನು ಕಮ್ಮಿ ಇಲ್ಲ. ಯಾವಾಗಲೂ ಮೀರಾ ಭವಿಷ್ಯದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಅಲ್ವಾ ತುಳಸಿಯವರೇ? ಬನ್ನಿ.